ಪಾರ್ವತಿ ಬೆಟ್ಟ, ಗುಂಡ್ಲು ಬೆಟ್ಟ ಹತ್ರ ಯಾರೂ ನೋಡಿಲ್ಲ ನೀವು. ನಾವು ಮದುವೆಗೆ ಹೋಗಿದ್ದು ಆ ಟೈಮಲ್ಲಿ ಕಾಡಿಗೆ ಓಡಾಡೋವು, ಬಂಡೆ ಮೇಲೆ ಹತ್ಕೊಂಡು ನಾವು ಬರ್ತೀವಿ, ತಿರುಗಿ ನೋಡ್ತೀರಿ. ಆ ಕಾಡಲ್ವಾ, ಸುತ್ತಮುತ್ತ ಹುಲಿ, ಇಬ್ಬ, ಕರಡಿ ಎಲ್ಲ ಓಡಾಡ್ತವೆ, ಯಾರನ್ನೂ ಮುಟ್ಟಲ್ಲ ಅವು. ರಾತ್ರಿ ಹೊತ್ತೆಲ್ಲ ನಾವು ಬಂಡೆ ಮೇಲೆ ಹತ್ತೋದು, ಇಳಿಯೋದು, ಹೊರಗಡೆ ಹೋಗೋದು, ದೇವಸ್ಥಾನಕ್ಕೆ ಬರೋದು ಎಲ್ಲ ಮಾಡಿಕೊಂಡು ಓಡಾಡ್ಕೊಂಡು ಅಲ್ಲೇ ಮಲ್ಕೋಬೇಕಲ್ಲ. ಮದುವೆ ಮಾಡೋರೆಲ್ಲ ಆ ಕಥೆ ಈ ಕಥೆ ಹೇಳ್ತಾ ಇದ್ದಂಗೆ ಪೂಜಾರಿಗಳು ಬಂದರು. ಈ ತಾಯಿ ಮಹಿಮೆ ಏನು ಗೊತ್ತಾ ಅಂದರು. ಹೇಳಿ ಗುರುಗಳೇ ಅಂದರು ಅಪ್ಪ. ಆವಾಗ ಪುಣ್ಯಾತ್ಮರು ಹೆಚ್ಚಿಗೆ ಮಕ್ಕಳಿದ್ದವರು ಈ ದೇವಸ್ಥಾನಕ್ಕೆ ಬಂದು ಒಂದು ಮಗು ಮರೆಸ್ಬಿಟ್ಟು ಹೊಟ್ಟೋಗಿದ್ದು, 3 ವರ್ಷದ ಮಗುನ. ಅದು ಎಲ್ಲ ಕಡೆ ಊರಾಳಿ ಮಾಡೋವರೆಗೆ ಇವರು ಹೊರಟೋದ್ರು ಕಾರ್ ಹತ್ಕೊಂಡು. ಆ ಮಗು ಗೊಳೋ ಅಂತ ಅಳ್ತಾ ಇರಬೇಕಾದ್ರೆ ತಾಯಿ ಬಂದು ಬಾ ಮಗು ಅಂತ ಕರೆದು, ಹೊಟ್ಟೆ ಎಸುತ್ತಾ ಇದೆಯಾ ಅಂದ್ಬಿಟ್ಟು ತೊಡೆ ಮೇಲೆ ಮಲಗಿಸ್ಕೊಂಡು ಹಾಲು ಕುಡಿಸಿ ಅದಕ್ಕೆ ಮೈ ಸೋರಿ ಮಲ್ಕೊಂಡಿರು ಇಲ್ಲೇ ಅಂತ ತೆಡ್ತಾ ಇದ್ರಂತೆ. ಅದು ನಿದ್ದೆ ಬಂದ್ಬಿಡ್ತಲ್ಲ, ಈ ತಾಯಿ ಕೈಕೊಂಡು ಕೂತಿದ್ರಂತೆ. ಮಹಾಪಾರ್ವತಿ ಕೂತಿರ್ಬೇಕಾದ್ರೆ ಅವರು ಬೆಳಗಾದ ಮೇಲೆ ಕಾರ್ನ ವಾಪಸ್ ತಗೊಂಬಂತು. ಮಗು ಇದೆಯಾ ಇಲ್ಲಿ ಅಂತ ಎಲ್ಲ ಕಡೆ ಹುಡ್ಕೋದಂತೆ, ಎಲ್ಲೂ ಇಲ್ಲ. ಆವಾಗ ಪೂಜಾರಿಗಳು ಬಂದು ಬಾಗಿಲು ತೆಗೆದ್ಬಿಟ್ಟು, ನೋಡಿ ನಿಮ್ಮ ಮಗು ಒಳಗಡೆ ತಾಯಿ ತೊಡೆ ಮೇಲೆ ಮಲಗಿದೆ ಅಂದ್ಬಿಟ್ಟು ಕಿಂಡಿ ನೋಡ್ಬಿಟ್ಟು ಹೇಳಿದ್ರಂತೆ. ಆವಾಗ ತೆಗಿರಿ ಬೀಗನ, ನಮ್ಮ ಮಗು ಬೇಕು ಅಂತಂದಾಗ ಬೀಗ ತೆಗೆದ ತಕ್ಷಣ ತಾಯಿ ಇಲ್ಲ, ಮಗು ಮಾತ್ರ ಇತ್ತಂತೆ ಅಲ್ಲಿ. ಇದು ನಿಜವಾದ ಘಟನೆನ ದೇವ್ರ ಮುಂದೆ. ಇದು ನಿಜವಾದ ಘಟನೆ, ನಿಜವಾದ ಕತೆ ಸ್ವಾಮಿ. ಹುಲಿ ಇಬ್ಬ ಯಾರನ್ನೂ ಮುಟ್ಟಲ್ಲ ಇದು. ಹಾವು ಹೋಯ್ತಾ ಇದ್ರೂ ದಾಟ್ಕೊಂಡು ಹೊಟ್ಟೈತಾರೆ. ಆ ಥರ ಇದೆ ಈ ತಾಯಿ ಮಹಿಮೆ. ಒಂದು ಮಗುನ ಜೀವ ಉಳಿಸಿದ್ದಾರೆ ನೋಡಿ. ಒಂದು ರಾತ್ರಿ ಎಲ್ಲ ಹತ್ತಾಗ ಕಣ್ಣೀರು ಉಳಿಸಿ ಹಾಲು ಕುಡಿಸಿ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದು ಅವರು. ನಮ್ಮನ್ನು ಕಂಡಾಗ ಅವರು ಮಾಯ ಆಗಿದ್ದಾರೆ. ಕುಡಿಸಿರೋ ಪಾತ್ರೆಗಳೆಲ್ಲ ಇಟ್ಟಂತೆ, ಅದರಿಂದ ಅವ್ರಿಗೆ ಗೊತ್ತಾಗಿದೆ. ಅದೇ ಗೊತ್ತಿರಲ್ಲ ಯಾವ ಕಡೆ ಯಾವುದು ಶಕ್ತಿಗಳಿರ್ತವೆ, ಶಕ್ತಿಪೀಠಗಳು. ತಾಯಿ ಥರ ಅದನ್ನು ಕಾಯ್ಕೊಂಡಿದ್ದು ಆಮೇಲೆ ಮಾಯ ಆಗ್ಬಿಟ್ಟವ್ರೆ ಮಹಾಪಾರ್ವತಿ ದೇವಸ್ಥಾನದಲ್ಲಿ.